ಆರನೇದು ಸನ್ನಿಧಾನ. ಶಬರಿಯಾತ್ರೆಯಲ್ಲಿ ಪ್ರತಿಯೊಬ್ಬ ಭಕ್ತ ಕೊನೆಯದಾಗಿ ಹೋಗುವುದು ಸ್ವಾಮಿಯ ದರ್ಶನಕ್ಕೋಸ್ಕರ. ಸ್ವಾಮಿಯ ಮುಖ್ಯ ದೇವಾಲಯ ಅಂದ್ರೆ ಒಬ್ಬ ವ್ಯಕ್ತಿ ನನಗೂ ಅಯ್ಯಪ್ಪನ ಮಧ್ಯದಲ್ಲೂ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಭಾವಿಸಿ ಆ ಅಯ್ಯಪ್ಪನ ದರ್ಶನ ಪಡೆಯಲು ಈ ಒಂದು ಕ್ಷಣ ಬ್ರಹ್ಮಚರ್ಯದ ಜೊತೆಗೆ ತನ್ನ ಕೆಟ್ಟ ಗುಣಗಳನ್ನು ಹಾಗೂ ಕೆಟ್ಟ ಅಭ್ಯಾಸಗಳನ್ನು ಇಲ್ಲೇ ಬಿಟ್ಬಿಡ್ತಾನೆ. ಮಲ್ಲಿಕಾಪುರಮ್ಮ ದೇವಾಲಯ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಳ್ಬೇಕು. ಮಲ್ಲಿಕಾಪುರಮ್ಮ ಅಯ್ಯಪ್ಪ ಸ್ವಾಮಿಯನ್ನ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರು. ಅವರು ಅಯ್ಯಪ್ಪ ಸ್ವಾಮಿಯ ಪತ್ನಿ ಆಗ್ಬೇಕು ಅಂತ ತುಂಬಾನೇ ಆಸೆ ಪಟ್ರು. ಅವಳು ಪೂರ್ವದಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತೆಯಾಗಿದ್ಲು. ಆವಾಗ ಅವರು ದೇವತೆಗಳು ಮತ್ತು ಪಂಚಭೂತಗಳ ಅಧಿಕಾರ ಮತ್ತು ನಿಯಂತ್ರಕನಾಗಿದ್ನು. ಆದ್ರೆ ಸ್ವಾಮಿ ಈ ಯುಗದಲ್ಲಿ ಭಕ್ತರಿಗೋಸ್ಕರ ಬ್ರಹ್ಮಚಾರಿಯಾಗಿದ್ದಾರೆ. ಆ ಯುಗದಲ್ಲಿ ಸ್ವಾಮಿಗೆ ಇಬ್ರು ಹೆಂಡತಿಯರು, ಅದರಲ್ಲಿ ಒಬ್ರೇ ಈ ಮಲ್ಲಿಕಾಪುರಮ್ಮ. ಆವಾಗ ಸ್ವಾಮಿ, ನನ್ನ ಬೆಟ್ಟಕ್ಕೆ ಕನ್ನಿ ಸ್ವಾಮಿಗಳು ಯಾವಾಗ ಬರೋದಿಲ್ವೋ ಆವಾಗ ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಒಂದು ವರನ ಕೊಟ್ರು. ಮಲ್ಲಿಕಾಪುರಮ್ಮ ಇವಾಗ್ಲೂ ಅಯ್ಯಪ್ಪ ಸ್ವಾಮಿಗೋಸ್ಕರ ಅಲ್ಲೇ ಕಾಯ್ತಾ ಇದ್ದಾರೆ. ಕದಂಬಾಳಿಂ ಗಣಪತಿ ಹಾಗೂ ನಾಗರಾಜ ಮಂದಿರಕ್ಕೆ ಭೇಟಿ ನೀಡಿದ ನಂತರ ನಾವು ಅಲ್ಲಿ ಯಾತ್ರೆ ಪ್ರಸಾದವನ್ನ ತೆಗೆದುಕೊಂಡು ಶಬರಿಗಿರಿಯ ಸ್ವರೂಪ, ಪಂಚಭೂತಗಳು ಹಾಗೆಯೇ ಸ್ವಾಮಿಯ ಭೂತನಾಥ ರೂಪಕ್ಕೆ ನಮಸ್ಕರಿಸಿ ತೆಂಗಿನಕಾಯಿ ಒಡೆದು ಮನೆಗೆ ನಾವು ಹಿಂದಿರುಗಿ ಬರ್ಬೇಕಾಗುತ್ತೆ. ಮಾಲೆಯನ್ನು ತೆಗೆಯುವ ಮೊದಲು ಯಾವುದೇ ತಪ್ಪು ಕೆಲಸಗಳನ್ನ ಮಾಡಬಾರ್ದು. ನೀವು ಹಾಗೆ ಮಾಡಿದ್ರೆ ನೀವು ಯಮಧರ್ಮರಾಜ ಮತ್ತು ಶನಿದೇವರ ಕೋಪಕ್ಕೆ ಬಲಿಯಾಗ್ತೀರಾ. ಮನೆಗೆ ಹೋಗಿ ಗುರುಸ್ವಾಮಿ, ತಂದೆ ತಾಯಿ, ಅಯ್ಯಪ್ಪ ಸ್ವಾಮಿಗೆ ನಮಸ್ಕರಿಸಿ ಇರುಮುಡಿಯಲ್ಲಿ ತಗೊಂಡ್ ಬಂದಿರುವ ಆ ಅಕ್ಕಿಯಿಂದ ನೀವು ನೈವೇದ್ಯ ಮಾಡಿ 11 ಜನರಿಗೆ ನೀವು ಅದನ್ನ ಕೊಡ್ಬೇಕಾಗುತ್ತೆ. ಹಾಗೆ ಎಲ್ರಿಗೂ ನೈವೇದ್ಯವನ್ನ ಕೊಟ್ಮೇಲೆ ಕೊನೆಯದಾಗಿ ಸ್ವಾಮಿಗೆ ತುಪ್ಪದ ಅಭಿಷೇಕ ಮಾಡದ್ಮೇಲೆ ಮಂಡಲ ದೀಕ್ಷೆಯನ್ನ ನೀವು ಮುಗಿಸ್ಬೇಕಾಗುತ್ತೆ. ಇದು ಅಯ್ಯಪ್ಪ ಮಾಲೆಯನ್ನ ತೆಗೆಯುವ ಪದ್ಧತಿ. ಹಾಗಂತ ಶಬರಿಗಿರಿ ಮಹತ್ಯದಲ್ಲಿ ಹೇಳಿದೆ. ಚಿನ್ನ ಪಾದದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ. ದೊಡ್ಡ ಪಾದದ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ದೊಡ್ಡ ಪಾದ ಅಂತ ಕಮೆಂಟ್ಸ್ ಮಾಡಿ.